ಈ ಪಾರ್ಕಲ್ಲೆಲ್ಲ ಎಷ್ಟೋ ಜನ ವಾಕಿಂಗ್ ಮಾಡೋಕ್ಕೆ ಇಲ್ಲ ಎಕ್ಸಸೈಸ್ ಮಾಡೋಕ್ಕೆ ಇಲ್ಲ ಸುಮ್ಮನೆ ಕೂತ್ಕೊಳ್ಳೋಕೆ ಬರ್ತಾರೆ. ಎಷ್ಟೋ ವಯಸ್ಸಾದವ್ರು ಜನ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಇಲ್ಲ ಗಾಸಿಪ್ ಮಾಡ್ತಿರ್ತಾರೆ, ಇಲ್ಲ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ, ಇಲ್ಲ ಸುಮ್ಮನೆ ಬರೋರನ್ನ ನೋಡಿಕೊಂಡು ಕೂತಿರ್ತಾರೆ. ನಾನು ಇದನ್ನೆಲ್ಲ ನೋಡಿ ಇಲ್ಲೇನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಇವ್ರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಕಲಾ ಪ್ರದರ್ಶನ ಥರ ಮಾಡೋಕ್ಕೆ ಶುರು ಮಾಡಿದೆ. ನಾನು 3-4 ಜನ ಕಲಾವಿದ್ರ ಜೊತೆ ಸೇರಿ ನಾವು ಮಾಡಿರೋ ಪೇಂಟಿಂಗ್ಸ್ನೆಲ್ಲ ತೊಗೊಂಡು ಬಂದು ಪಾರ್ಕಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಪಾರ್ಕ್ಗೆ ಬರೋರ್ನೆಲ್ಲ ಕರೆದು ಈ ಕಲಾ ಪ್ರದರ್ಶನ ನಡೀತಿದೆ ಬಂದು ನೋಡ್ಕೊಂಡು ಹೋಗಿ ಅಂತ ಕರೆದ್ವಿ. ನಮ್ಮ ಕಲಾವಿದ್ರಿಗೆ ಏನಂದರೆ ಈ ಜನರಿಗೆಲ್ಲ ಕಲೆ ಅನ್ನೋದೇನು ಅಂತ ಗೊತ್ತಾಗಲಿ. ಬರೀ ಬುದ್ಧ ಪೇಂಟಿಂಗು ಇಲ್ಲ ಫ್ಲವರ್ ಪೇಂಟಿಂಗು ಇಲ್ಲ ಕುದುರೆ ಪೇಂಟಿಂಗ್ ಇಲ್ಲ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಬಿಟ್ಟರೆ ಬೇರೆ ಯಾವ ಥರ ಕಲೆಗಳಿರುತ್ತೆ, ಅದರ ಅರ್ಥ ಏನು, ಈ ಥರದನ್ನೆಲ್ಲ ತೋರಿಸಿ ಅವ್ರ ಜೊತೆ ಮಾತಾಡಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ವಿ. ಸೊ ನಾವು ಮಾಡಿರೋ ಪೇಂಟಿಂಗ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಜನರ ಹತ್ರ ಮಾತಾಡಿದ್ವಿ. ಅವ್ರಿಗೊಂಥರ ನೋಡಿ ಕೇಳಿ ಖುಷಿ ಆಯಿತು. ನಾವು ಈ ಥರ ಎಲ್ಲ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ, ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಆಮೇಲೆ ನಮ್ಮ ಪೇಂಟಿಂಗ್ಸ್ ನೋಡಿ ಅವರೆಷ್ಟೋ ತಿಳ್ಕೊಂಡ್ರು, ನನ್ನ ಪೇಂಟಿಂಗ್ಸ್ ನೋಡಿ ಬೇರೆ ಬೇರೆ ಕಲ್ಚರ್ ಬಗ್ಗೆ ತಿಳ್ಕೊಂಡ್ರು. ಸೊ ನಾವು ಈ ಥರ ಮಾಡಿ ಬೇರೆ ಬೇರೆ ಪಾರ್ಕ್ಗಳಲ್ಲೂ ಮಾಡಿ ಒಂದು ಕಮ್ಯುನಿಟಿ ಮಾಡಬೇಕು ಅಂತ ಇದ್ದೀವಿ. ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನ ಪ್ರಮೋಟ್ ಮಾಡಿ ಕಲಾವಿದರಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಪಾರ್ಕಲ್ಲಿ ಕಲಾ ಪ್ರದರ್ಶನ ನಡೀತಿದೆ ಅಂತ ಗೊತ್ತಾದರೆ ಬಂದು ನೋಡಿ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಮತ್ತು ನಿಮಗೂ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ನೋಡ್ದಂಗೆ ಆಗುತ್ತೆ. ಆಮೇಲೆ ತಿಂಗ್ಳಿಗೊಂದ್ಸತಿ ಈ ಥರ ಮಾಡ್ತಿದ್ದೀವಿ. ನಾವು ಇಂದಿರಾನಗರ, ಶಾಂತಿನಗರ, ಪದ್ಮನಾಭ ನಗರ ಬೇರೆ ಬೇರೆ ಕಡೆ ಮಾಡೋಣ ಅಂತಿದ್ದೀವಿ. ನೀವು ಕಲಾವಿದರಾಗಿದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಏರಿಯಾನಲ್ಲಿರೋ ಪಾರ್ಕಲ್ಲೂ ನೀವು ಕಲಾ ಪ್ರದರ್ಶನ ಮಾಡ್ಬೋದು. ಏನಂದರೆ ಆ ಏರಿಯಾ ಕಾಂಟ್ರಾಕ್ಟರ್ ನಂಬರು ಆನ್ಲೈನಲ್ಲಿರುತ್ತೆ, ಕಾಲ್ ಮಾಡಿ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಏನಂದರೆ ಏನೂ ಸೇಲ್ ಮಾಡೋಕ್ಕಾಗಲ್ಲ, ಏನೂ ವ್ಯಾಪಾರ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಏರಿಯಾನಲ್ಲೂ ಮಾಡೋಕ್ಕೆ ಶುರು ಮಾಡಿ. ಬೆಂಗಳೂರಲ್ಲಿ ಒಂದು ಆರ್ಟ್ ಮೂಮೆಂಟ್ ಥರ ಮಾಡೋಣ ಬನ್ನಿ.